ಅಪ್ಪನೂ ಕೂಡ ಬರ್ತಾ ಇದ್ದಾರೆ. ಸೊ ನಾನು ಸುತ್ತಾಕ್ಸಿ ಬರ್ತೀನಿ. ಸೊ ನಮ್ಮಪ್ಪ ತೋಟದಿಂದಾನೆ ಪಾಸಾಗಿ ಈ ಕಡೆ ನಾನು ಹುಡ್ಕೊಂತ ಹೋಗ್ತಾ ಇದೆ. ಈಗ ಸಿಕ್ಕಿದ್ರೆ ಕಚ್ಚೇ ಬಿಡುವ ಅಂತ ಹೇಳಿ ಇನ್ನೂ ಕೂಡ ಇಬ್ಬನಿ ಹಾಗೆ ಮುಗಿತಾ ಬಂದಿತ್ತು. ಆವಾಗಲೇ ಒಂದು ಗೇರು ಬೀಜ ಒಡೆದು ಫುಲ್ ಮಖದ ಮೇಲೆ ಬಿತ್ತು ಅದು. ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಬೆಳಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆನೇ ನನ್ನ ಡ್ಯೂಟಿ ಇವುಗಳನ್ನು ಬಡ್ಕೊಂಡು ಹೋಗೋದು. ಇವತ್ತು ದಿನ ಅಮ್ಮ ಕರ್ಕೊಂಡು ಹೋಗ್ತಿದ್ರು, ಇಲ್ಲಾಂತಂದ್ರೆ ಅಪ್ಪ ಕರ್ಕೊಂಡು ಹೋಗ್ತಿದ್ರಾಗಿತ್ತು. ಇವತ್ತು ಅಮ್ಮ ಮನೆಯಲ್ಲೆಲ್ಲ ಅಡುಗೆ ಮಾಡಿಕೊಂಡು ಮತ್ತು ಅವಳು ಬಟ್ಟೆ ಎಲ್ಲ ತೊಳೆಯೋದು ತುಂಬ ಇದೆಯಂತೆ. ಅವಳು ಮತ್ತೆ ತುಂಬ ದಿನ ಆಯಿತು ಜರ್ನಿ ಮಾಡ್ತಾಯಿದ್ದಾಳೆ ಬಸ್ ಮೇಲೆಲ್ಲ. ಹಾಗೆ ಬಸ್ ಮೇಲೆಲ್ಲ ಕುತ್ಕೊಂಡು ಕಾಲೆಲ್ಲ ಸ್ವಲ್ಪ ಬಾತೋಗ್ಬಿಟ್ಟಿದೆ. ಹಾಗಾಗಿ ಅವಳು ಆರಾಮಾಗಿ ಅಡುಗೆ ಮಾಡ್ಕೊಂಡು ಬರಲಿ ಅಂಥೇಳಿ ನಾನಿವತ್ತೇ ಈ ದನಗಳನ್ನು ಸುತ್ತಾಕ್ಸಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಕಡಿಮೆ ಅಂತಂದ್ರೆ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಹಿಂಗೆ ಸುತ್ತಾಕ್ಸಿ ಕರ್ಕೊಂಡು ಹೋಗಬೇಕು ಅಂತಂದರೆ. ಹಾಗಾಗಿ ಅವಳು ಆರಾಮಾಗಿ ಬರಲಿ ಅಂತ ಹೇಳಿ ನಾನು ಇವತ್ತು ಈ ಹುಡುಗರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವ್ರು ಬೇಗನೆ ನಡೆಯೋದಿಲ್ಲ, ಎಷ್ಟು ಸ್ಲೋವಾಗಿ ನಡೀತಾ ಇದ್ದಾರೆ ಅಂತ ನೋಡಿ. ಸೊ ಒಬ್ಬಳು ಹಿಂದ್ಗಡೆ ಇದ್ದಾಳೆ ಅಲ್ಲಿ, ನಾನು ಇಷ್ಟನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಸ್ಲೋವಾಗಿ, ಯಾವಾಗಲೂ ಅವಳು ಲೇಟೆಸ್ಟ್ ಅವಳು. ಇವ್ರು ನೋಡಿ ಆರಾಮಾಗಿ ತಮ್ಮ ಆಯಿತು ತಮ್ಮ ಪಾಡಿಗಾಯಿತು ಅಂತ ಆರಾಮಾಗಿ ಹೋಗ್ತಾ ಇದ್ದಾರೆ. ಇಲ್ಲಿ ಫಸ್ಟಿಗಷ್ಟೇ ರೋಡ್ ಸಿಗೋದು. ನೆಕ್ಸ್ಟ್ ಒಂದು ಸ್ವಲ್ಪ ದಾರಿ ಅಂದರೆ ಕಾಡಿಂದ ಒಳಗೆ ಹೋಗಬೇಕು, ತೋಟ ಸುತ್ತಾಕ್ಸಿ ಹೋಗಬೇಕು. ಯಾಕೆಂದರೆ ಇಲ್ಲಿ ಮೇಲೆ ತನಕನೂ ಎಲ್ಲರದ್ದು ತೋಟ ಇರೋದ್ರಿಂದ ಆ ತೋಟ ಸುತ್ತಾಕ್ಸಿ ನೆಕ್ಸ್ಟ್ ಹೋಗಬೇಕು. ಹಾಗಾಗಿ ಇವತ್ತು ಇವರಿಗೆ ಕರ್ಕೊಂಡು ಹೋಗೋದು ಬಡ್ಕೊಂಡು ಹೋಗೋದು ಮೇಣಕ್ಕೆ ನನ್ನ ಕೆಲಸ ಆಗಿದೆ. ಸೊ ಬನ್ನಿ ಇವರಿಗನ್ನೆಲ್ಲ ಕರ್ಕೊಂಡು ಹೋಗಿ ನೆಕ್ಸ್ಟ್ ತೋಟಕ್ಕೆ ಹೋಗಿ ಕಳೆ ತೆಗೆಯೋದು. ನಿನ್ನೆ ಲಾಕು ಮಾಡಿಲ್ಲ, ನಿನ್ನೆ ಮನೆಯಲ್ಲೇ ಇದ್ರಾಗಿತ್ತು. ಹಾಗಾಗಿ ಏನು ಕೆಲಸ ಮಾಡಿರಲಿಲ್ಲ, ಅಂದರೆ ಮನೆಯಲ್ಲೇ ಕ್ಲೀನ್ ಮಾಡೋದಾಗಿತ್ತು. ಹಂಗೆ ಸ್ವಲ್ಪ ಕ್ಲೀನ್ ಮಾಡಿದೆ. ಹಾಗೆ ನನ್ನ ಮಿನಿ ಗಾರ್ಡನ್ ಇತ್ತು, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿದೆ. ಅಷ್ಟು ಮಾಡೋ ತನಕನೇ ಮನೆಯಲ್ಲಿ ಅದಾಯಿತು. ಯಾಕಂದರೆ ನಿನ್ನೆ ಅಮ್ಮನೂ ಕೂಡ ಮನೆಗೆ ಬರೋಳಾಗಿದ್ಲಾಗಿತ್ತು. ನಾನು ಅಪ್ಪ ಸೇರ್ಕೊಂಡು ಹೋಗಿಲ್ಲ, ಬೇಡ ಅಂತೇಳಿ ಇವರಿಗೆಲ್ಲ ಕರ್ಕೊಂಡೋಗಿ ಮತ್ತು ಬರೋಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ಹಾಗೆ ಮನೆಯಲ್ಲೇ ಉಳಿದ್ಬಿಟ್ವಿ. ಇಲ್ಲಾಂತಂದರೆ ಇವತ್ತೆಷ್ಟೊತ್ತಿಗೆ ಕಳೆ ತೆಗೆದು ಮುಗಿತಾಯಿತ್ತು. ಇವತ್ತೇ ಮತ್ತು ನಾಳೆ ಸೇರಿದ್ರೆ ಮುಗಿಯುತ್ತೆ ಅನಿಸುತ್ತೆ, ನೋಡಬೇಕು. ಯಾಕೆಂದರೆ ಹೋಗ್ತಾ ಕಳೆಗಳು ಜಾಸ್ತಿನೇ ಆಗ್ತಾಯಿದೆ. ನೋಡಲಿಕ್ಕೆ ಸ್ವಲ್ಪ ಕಡಿಮೆ ಕಾಣಿಸಿದ್ರು ಸ್ವಲ್ಪ ಜಾಸ್ತಿನೇ ಇದೆ. ಸೊ ಬನ್ನಿ ಇವತ್ತಿನ ಲಾಗ್ ಏನಿರುತ್ತೆ ಅಂತ ಹೇಳಿ. ನನ್ನ ಜೊತೆ ಅಪ್ಪನೂ ಕೂಡ ಬರ್ತಾ ಇದ್ದಾರೆ. ಸೊ ನಾನು ಸುತ್ತಾಕ್ಸಿ ಬರ್ತೀನಿ. ಸೊ ನಮ್ಮಪ್ಪ ತೋಟದಿಂದಾನೆ ಪಾಸಾಗಿ ಈ ಕಡೆ ಗುಡ್ಡದಲ್ಲಿ ಬಂದು ನಿಂತ್ಕೊತಾರೆ. ಸೊ ನೆಕ್ಸ್ಟ್ ನಾನು ಅಪ್ಪ ಸೇರ್ಕೊಂಡು ಬಂದು ದಿನಾಲೂ ಕೂಡ ಹೀಗಿಲ್ಲ, ದನ ಬಡ್ಕೊಂಡು ಬರೋ ತನಕ ನಮ್ಮಪ್ಪ ತೋಟದಿಂದಾನೆ ಬಂದುಬಿಟ್ಟು ಈ ಕಡೆ ಕುತ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ ಜೊತೆಯಲ್ಲೇ ಹೋಗೋದು. ಸೊ ದಿನ ನಾನು ಲೇಟಾಗಿ ಬರ್ತಿದ್ದೆ, ಇವತ್ತೇ ಅಮ್ಮ ಲೇಟಾಗಿ ಬರ್ತಿದ್ದಾಳೆ. ಕರೆಕ್ಟ್ 1 ಗಂಟೆಗೆ ಊಟ ಮುಟ್ಟೋದು ಡೌಟ್ ಇಲ್ಲ. ಯಾಕೆಂದ್ರೆ ಅಮ್ಮಂದು ಬಟ್ಟೆ ಎಲ್ಲ ತುಂಬ ತೊಳೆಯೋದಿದೆ. ಹಾಗೆ ಅವಳ ಹತ್ರ ಕಾಲಿಂದನೂ ಕೂಡ ಆಗ್ತಾಯಿಲ್ಲ. ಯಾಕೆಂದರೆ ಬಸ್ ಮೇಲೆ ಕುತ್ಕೊಂಡು ಅವಳಿಗೆ ಕಾಲೆಲ್ಲ ಊದೋಗ್ಬಿಟ್ಟಿದೆ. ಅವಳಿಗೆ ಯಾವಾಗಲೂ ಬಸ್ ಮೇಲೆ ಕೂತ್ಕೊಂಡ್ರೆ ಅಥವಾ ಗಾಡಿ ಮೇಲೆ ಎಲ್ಲಿ ಕೂತ್ಕೊಂಡ್ರೂ ಕೂಡ ಆಗೋದಿಲ್ಲ. ಹಾಗಾಗಿ ಅವಳಿಗೆ ಬಾತಿ ಮತ್ತು ಅದೆಲ್ಲ ತುರ್ಸ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಅವಳಿಗೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ಅಪ್ಪ ಇದೇ ಕೆಲಸ ಮಾಡೋದು. ಮತ್ತು ಇವತ್ತು ಊಟಕ್ಕೆ ತಂದರೆ ಸಾಕಾಗಿತ್ತು, ಎಷ್ಟು ಗಂಟೆಗೆ ಬರುತ್ತಾ ಗೊತ್ತಿಲ್ಲ. ಸೊ ಇವುಗಳೆಲ್ಲ ಇದೇ ಮಂದಿ ಒಳಗಡೆ ಎಲ್ಲ ಮುಂದೆ ಇದ್ದಾರೆ, ಏನೇನೋ ಬರುತ್ತಿದೆ. ಸೊ ಬನ್ನಿ ತೋಟಕ್ಕೆ ಮುಟ್ತಾ ಇದ್ದೀವಿ. ಮುಟ್ಟಾದ ತಕ್ಷಣ ಇವ್ರಿಗೆ ಒಳಗಡೆ ಹಾಕಿ ನೆಕ್ಸ್ಟ್ ನಮ್ಮ ಕೆಲಸನ ಕಂಟಿನ್ಯೂ ಮಾಡೋದು. ಎಲ್ಲದನ್ನು ಬಂದು ಮುಟ್ಟಿದ್ರು. ಒಳಗಡೆಗೆ ಎಂಟ್ರಿ. ಹಬ್ಬ, ಇಲ್ಲಿ ನೋಡಿ ಇವಳು ನೋಡು ಸರ್ಕಸ್ ಅಂತ ಇವಳು ತೋರಿಸ್ಬೇಕಂತ. ಹೋಗೆ ಎಂಥದ್ದು ನಿಂದು ಬೆಳಿಗ್ಗೆನೆಯ? ಹಾಂ ಹೋಗು ಮೇಕ್ ಹೋಗು ಇಷ್ಟು ಬೆಳಿಗ್ಗೆನೇ ಇವಳಿಗಂತೆ ಸರ್ಕಸ್. ಬರ್ರೆ ಇವ್ರು ನೋಡಿ ಇಲ್ಲೇ ನಿಂತ್ಕೊಂಡಿದ್ದಾರಪ್ಪ. ಕೋಡಂಗಿ ಬಾರೆ. ಸುಬ್ಬಿ ಎಲ್ಲರಿಗೂ ಒಳಗೆ ಹಾಕಾಯ್ತು. ಇನ್ನೂ ಕೂಡ ಇಬ್ಬನಿ ಹಾಗೆ ಇದೆ. 10 ಗಂಟೆ ಆದ್ರೂ ಕೂಡ ಹೇಗಿದೆ ಅಂತ ಹೇಳಿ ನೋಡಿ ಇಬ್ಬನಿ. ಇನ್ನು ಬೆಳಿಗ್ಗೆ ಎಷ್ಟೆಲ್ಲ ಇತ್ತೇನೆ, ಇವಾಗಲೂ ಇಷ್ಟಿದೆ ಅಂದರೆ
ಊಟ ಆಗಿದ್ದೆ. ದನಗಳಿಗೆ ನೀರು ಕುಡಿಸ್ಲಿ ಬಡ್ದು ಹಾಕೋದೊಂದು ಡ್ಯೂಟಿ ದಿನ ಇರೋದಯ್ಯ. ನಿನ್ನೆ ಬಂದಿರಲಿಲ್ಲಾಗಿತ್ತು, ಮನೆ ಹತ್ರನೇ ಆಗಿತ್ತು. ಮೊನ್ನೆ ಆಗಿದ್ದಿದ್ರೆ ಅಲ್ಲಿ ಆ ಕಡೆ ಇದ್ರಾಗಿತ್ತು, ಬರಬೇಕಿದ್ರೆ ಕುಡ್ಕೊಂಬಂದ್ರು. ಇವತ್ತಿವರು ಹೋಗ್ತಾ ಇದ್ದಾರೆ. ದಿನ ಇದೇ ಕಥೆ ಇತ್ತು, ಇನ್ನೂ ಬಡ್ಕೊಂಡು ಹೋಗ್ಬೇಕು. ಏನು ಮಾಡೋದು ಹೇಳಿ. ಅವರಿಗೆ ನೀರು ಕುಡಿಬೇಕನ್ನೋದು ದೊಡ್ಡ ದನಗಳಿಗೆ ಗೊತ್ತಾದರೆ ಎಲ್ಲರೂ ಹೋಗ್ತಾರೆ. ಅವುಗಳಿಗೆ ಸೊಕ್ಕು. ಅದಕ್ಕೆ ಈಗ ಹೋಗಿ ನೀರಿಗೆ ತನಕ ಬಿಟ್ಟು ಅವ್ರು ನೀರು ಕುಡಿದ್ರಾ ಇಲ್ವಾ ಅಂತ ಹೇಳಿ ನೋಡ್ಕೊಂಡು ಬರೋ ತನಕ ಬಿಡೋದಿಲ್ಲ ಅವರು. ಸೊ ಏನು ಮಾಡೋದು. ಅಲ್ಲಿ ಹೋದ ತಕ್ಷಣನೂ ಆದರೂ ನೆಟ್ಟಾಗಾದರೂ ನೀರು ಕುಡಿತಾರ? ಅದೂ ಇಲ್ಲ. ಒಬ್ರಿಗೊಬ್ರಿಗೆ ಗುದ್ಕೊಳ್ಳೋದು, ಒಬ್ರು ನೀರು ಕುಡಿತಾಯಿದ್ರೆ ಇನ್ನೊಬ್ರು ಹಿಂದ್ಗಡೆಯಿಂದ ಹೋಗಿ ಗುದ್ದೋದು, ಹೀಗೆ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿ ಇವ್ರು ಬರಬೇಕು. ದೇವ್ರೇ ಏನು ಧೂಳು ಎತ್ತಿದಾರಪ್ಪ. ಹೋಗ್ರಿ. ನೀರು ಕುಡಿತಾ ಇದ್ದಾರೆ ಹೋಗಿ. ಅವರು ನೀರು ಕುಡಿದ್ರೆ ಮುಗೀತು ನೋಡಿ. ಸುಮ್ಮನೆ ಕುಡಿತಾ ಇದ್ದಾರಪ್ಪ. ಇವಳೊಬ್ಳು ದೊಡ್ಡ ಸುಂದರಿ ಮೇಲ್ಗಡೆ ನಿಂತ್ಕೊಂಡಿದ್ದಾಳೆ. ಹೋದರೆ ಎಲ್ರಿಗೂ ಹೊಡಿತಾಳೆ. ಹೊಂಡದಲ್ಲಿ ಹೋಗಿ ಕುಡಿತಾ ಇದ್ದಾರೆ. ಅವ್ರದ್ದೆಲ್ಲ ನೀರು ಕುಡ್ದಾಯ್ತು. ಈಗ ನಾನು ವಾಪಸ್ ಹೋಗಿ ಫುಲ್ಲು ಒಂಥರ ನಿದ್ರೆ ಬಂದಂಗೆ ಆಗ್ತಾಯಿದೆ. ಅಥವಾ ಮಲ್ಕೊಳ್ಳೋದಾ ಅಥವಾ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಮಲ್ಕೊಂಡ್ರೆ ಅಂತೂ ಬೇಗ ಎದ್ದೇಳೋದಿಲ್ಲ ನಾನು. ಇನ್ನು ಮಧ್ಯಾಹ್ನ ಮಲ್ಕೊಳ್ಳೋದು ಅಂತ ರೂಢಿ ಇಲ್ಲ. ಕೆಲವೊಂದು ಸತಿ ಬೇಜಾರು ಬಂದಿರುತ್ತೆ, ಆವಾಗ ಮಲ್ಕೊಂಡ್ರೆ ಕಡಿಮೆ, ತುಂಬ ಅಂದರೆ ತುಂಬ ಕಡಿಮೆ ಮಲ್ಕೊಳ್ಳೋದು ಮಧ್ಯಾಹ್ನ. ಯಾಕಂದರೆ ಮಧ್ಯಾಹ್ನ ಮಲ್ಕೊಂಡ್ರೆ ಸಂಜೆ ಕಡೆಗೆ ರಾತ್ರಿ ಬೇಗ ನಿದ್ರೆ ಬರೋದಿಲ್ಲ ಅಂತ ಹೇಳಿ ಹೀಗೆ ಸುಮ್ಮನೆ ಏನಾದರೂ ಮಾಡ್ತಾ ಇರೋದು ಅಷ್ಟೇ. ಮತ್ತು ನಿದ್ರೆ ಮಾಡ್ಕೊಂಡ್ಬಿಟ್ರೆ 3 ಗಂಟೆ 4 ಗಂಟೆ ಆದರೂ ಕೂಡ ಎದ್ದೇಳೋಕ್ಕೂ ಮನಸ್ಸೇ ಆಗೋದಿಲ್ಲ. ಎದ್ರೂ ಕೂಡ ಒಂಥರ ಮೂಡ್ ಆಫ್ ಆದಂಗೆ ಆಗುತ್ತೆ. ಹಾಗಾಗಿ ಮಧ್ಯಾಹ್ನ ಮಲ್ಕೊಳ್ಳೋದು ಕಡಿಮೆ. ಇವತ್ತು ಸ್ವಲ್ಪ ಬೇಜಾರು ಬಂದಂಗೆ ಆಗ್ತಾಯಿದೆ. ಸೊ ಮಲ್ಕೊಂಡ್ರೆ ಬೇಗ ಎದ್ದೇಳೋದಿಲ್ಲ. ಸೊ ನೋಡಬೇಕು ಹೋಗಿಬಿಟ್ಟು. ಸೊ ನೆಕ್ಸ್ಟ್ ಇಲ್ಲ ಅಂತಂದರೆ ಗೇರು ಬೀಜ ಉಂಟು ಒಂದು ಸ್ವಲ್ಪ. ನಾನು ಲಾಸ್ಟ್ ಅದು ಈ ವರ್ಷದ್ದು ಇಟ್ಕೊಂಡಿರೋದು. ಆ ಗೇರು ಬೀಜನಾದರೂ ಸುಡುವ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇಲ್ಲಿ ಒಲೆ ಉಂಟಲ್ಲ ಅಂತಂದರೆ ಬೆಂಕಿ ಮಾಡೋದ್ರಲ್ಲಿ ಫುಲ್ ಬಿಸಿಲು ಬೀಳುತ್ತೆ. ಅಲ್ಲಿ ಕೂತ್ಕೊಂಡು ಗೇರು ಬೀಜ ಸುಡಬೇಕು ಅಂತಂದರೆ ಫುಲ್ಲು ಬೆವರು ಇಳಿಸ್ಬಿಡುತ್ತೆ ಬಿಸಿಲು ಮತ್ತು ಈ ಕಡೆಯಿಂದ ಬೆಂಕಿ ಎರಡು ಸೇರಿಕೊಂಡು. ಸೊ ನೋಡಬೇಕು. ಆದರೆ ಗೇರು ಬೀಜ ಸುಟ್ಕೊಂಡು ತಿನ್ನೋದು ಈ ವರ್ಷದ ಲಾಸ್ಟು. ನಾನು 6 ತಿಂಗಳಾದಮೇಲೆ ಗೇರು ಬೀಜ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗಲೇ ಸಿಗೋದು ಮತ್ತು ಗೇರು ಬೀಜ. ಸೊ ಈಗ ನೋಡುವ ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಗೇರು ಬೀಜ ಸುಡುವ ಅಂತೇಳಿ ಈ ಥರ ಮಾಡ್ಕೊಂಡಿದ್ದೀನಿ. ಬೆಂಕಿನ ಜಾಗ ಮಾಡ್ಕೊಂಡಿದ್ದೀನಿ. ಆಗ ಗೇರು ಬೀಜ ಸುಡುವ ಅಂತೇಳಿ ಸ್ವಲ್ಪ ಮೋಡ ಆಗಿದ್ದಕ್ಕೆ ಬಿಸಿಲು ಅಷ್ಟೊಂದು ನಿಲ್ತಾ ಇಲ್ಲ. ಇಷ್ಟನ ಇದೆ ಗೇರು ಬೀಜ. ಇವಾಗ ಹಾಕಿ ಸುಡಬೇಕು. ದೇವ್ರೆ, ಈ ಬೆಂಕಿ ಹಾಕೋ ನನ್ನ ಕಡೆಯೇ ಬರ್ತಾ ಇದೆಯಪ್ಪ. ಅಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ಒಂದೇ ಸಲ ಬೆಂಕಿ ತಾಗತ್ತೆ. ಏನಾದರೂ ಮಾಡಿ ಇನ್ನೂ ಸುಟ್ಟು ಬಿಟ್ಟು ತಿಂದರೆ ಮುಗೀತು ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ದೊಡ್ಡ ಬೆಂಕಿ ಆದ್ರೂ ಅಕ್ಕಪಕ್ಕ ಏನೂ ಇಲ್ಲ, ಅದಕ್ಕೆ ಫಸ್ಟು ಹಾಕ್ಕೊಂಡಿದ್ದೀನಿ. ಫುಲ್ಲು ಒಂದು ಬಿಸಿಲು ಬೇರೆ. ಇದೇನು ಹಾಗೆ ನನ್ನ ಕಡೆಯೇ ಬರ್ತಾ ಇದೆಯಪ್ಪ. ಜಸ್ಟ್ ಗೇರು ಬೀಜಕ್ಕೆ ಬೆಂಕಿ ಈ ಥರ ಹಿಡಿದಿದೆ. ದೇವರೇ ಬೇಗ ಸುಟ್ಟಾದರೆ ಸಾಕಾಗಿತ್ತು. ಇದು ಯಾಕೋ ನೋಡಿದ್ರೆ ಬೇಗ ಸುಟ್ಟಾಗೋ ಥರ ಕಾಣಿಸ್ತಾ ಇಲ್ಲ. ಯಾಕಂದರೆ ಅಷ್ಟು ಚೆಂದ ಉಂಟು ಇಲ್ಲಿ ಸುಡುವಲ್ಲೂ ಕೂಡ ಜಾಗ. ಹಾಗೆ ಬಿಸಿಲು ಕೂಡ. ಇಲ್ಲಿ ಕಟ್ಟಿಗೆ ಎಲ್ಲ ಚಿಕ್ಕದಾಗಿರೋದ್ರಿಂದ ಬೆಂಕಿನೂ ಕೂಡ ಬೇಗ ಹಿಡಿತಾ ಇಲ್ಲ. ಇಷ್ಟೇ ಇರೋದು. ಹೇಗಾದರೂ ಮಾಡಿ ಸುಟ್ಟು ತಿಂದು ಮುಗಿಸಿದ್ರೆ ಮುಗಿಯುತ್ತೆ. ಇದು ಮಳೆಗಾಲದಲ್ಲೇ ಮುಗಿಸೋದಾಗಿತ್ತು, ಸುಟ್ಲಿಕ್ಕೆ ಆಗಲೇ ಇಲ್ಲ. ಸುಟ್ಟಿದ್ದೀವಿ, ಆದರೆ ಅಕ್ಕನೂರಿಗೆ ಬೇಕು ಅಂತೇಳಿ ಹಾಗೆ ಇಟ್ಕೊಂಡಿದ್ರಾಗಿತ್ತು. ಅವ್ರು ಬಂದ ತಕ್ಷಣ ಅವರು ಸುಟ್ಕೊಂಡೇ ತಿಂದಿಲ್ಲ, ಹಾಗೆ ಉಳಿದು ಬಿಡ್ತಾರೆ. ಸೊ ಇನ್ನೂ ಇಟ್ಟರೆ ಇದು ಹಾಳಾಗೋಗುತ್ತೆ ಅಂತ ಹೇಳಿ ಇವತ್ತು ಫೈನಲ್ ಮಾಡಿಬಿಡುವ ಅಂತೇಳಿ ಸುಡ್ತಾ ಇದ್ದೀನಿ. ಗೇರು ಬೀಜ ಅಷ್ಟು ಸುಟ್ಟಿ ಹಾಳೆ ಮೇಲೆ ಹಾಕಿ ಇಟ್ಕೊಂಡಿದ್ದೀನಿ. ಹೀಗೆ ಒಂದು ಸ್ವಲ್ಪ ಇಷ್ಟನ್ನು ಕೊಟ್ಟಿಟ್ಟಿದ್ದೀನಿ ಸಂಜೆಗೆ ತಿನ್ನುವ ಅಂತ ಹೇಳಿ. ನಮ್ಮ ಅಪ್ಪ ಅಮ್ಮ ಸೊ ಹಂಗಿನ ಮೇಲ್ಗಡೆ ಹಾಕ್ತಾ ಇದ್ದಾರೆ. ಇಲ್ಲಿ ಅಷ್ಟು ಫುಲ್ಲಾಗಿ ಹಾಕಿರಲಿಲ್ಲಾಗಿತ್ತು ಅವಾಗ, ಅಷ್ಟೆಲ್ಲ ಸಾಂಗೆ ಬಿದ್ದಿರಲಿಲ್ಲ. ಹಾಗಾಗಿ ಇವಾಗ ಮತ್ತೆ ಬಿದ್ದಿರೋದನ್ನು ಹೆಕ್ಕಿ ಕಡ್ಕೊಂಡು ಬಂದು ಇವಾಗ ಮೇಲ್ಗಡೆ ಹಾಕ್ತಾ ಇದ್ದಾರೆ. ಇಲ್ಲಾಂದ್ರೆ ಫುಲ್ ಬಿಸಿಲು ಬೀಳತ್ತೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲೆಲ್ಲಗೂ ಗುಡಿಸ್ಬೇಕಂತೆ. ಇವ್ರಿ 1-2 ಕೆಲಸ. ಇದು ಕುಟ್ಟಿ ತಿಂದಂಗಲ್ಲ, ಇಲ್ಲಿ ಗುಡಿಸ್ಲೇಬೇಕಂತೆ. ಏನಪ್ಪ, ಇಲ್ಲೆಲ್ಲ ಗುಡಿಸಿ ಕ್ಲೀನ್ ಮಾಡಾಯಿತು. ಹಾಗೆ ಇವತ್ತೇ ಲಾಸ್ಟ್ ಗೇರು ಬೀಜ ಅಂತ ಹೇಳಿ ಇವತ್ತು ಸರಿ ಆಯ್ತು ನನಗೆ. ಗೇರು ಬೀಜ ಸುಡಬೇಕಿದ್ರೆ ಯಾವಾಗಲೂ ಕೂಡ ಕೇರ್ಫುಲ್ಲಾಗಿ
ಸುಡಬೇಕು ಅಂತಾರಲ್ಲ, ಹಾಗೆ ಇವತ್ತು ಲಾಸ್ಟ್ ಗೇರು ಬೀಜ ಅಂತ ಹೇಳಿ ಸುಡೋಕೆ ಹೋಗಿ ಸುಡು ಪ್ಯಾಕೆಟ್ ಮಾಡಿಕೊಂಡೆ. ಅದು ಲಾಸ್ಟ್ ಸುಟ್ಟು ಮುಗಿತಾ ಬಂದಿತ್ತು. ಆವಾಗಲೇ ಒಂದು ಗೇರು ಬೀಜ ಒಡೆದು ಫುಲ್ ಮಖದ ಮೇಲೆ ಬಿತ್ತು. ಅದು ಇದಿರತ್ತಲ್ಲ, ಅಂಟಿರತ್ತಲ್ವ, ಅದು ಬಂದು ಫುಲ್ ಮಖದ ಮೇಲೆ ಬಿತ್ತು. ಕಣ್ಣೊಳಗೆಲ್ಲ ಹೊಕ್ಕಿದೆ. ಫುಲ್ಲು ಉರಿ 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 ಬೀಳ್ತಾಯಿತ್ತು. ಅಂದರೆ ಹೇಗೆ ಆಗಿತ್ತು ಅಂತಂದರೆ ಒಂದು ಸ್ವಲ್ಪ ಕಣ್ಣೀರೆಲ್ಲ ಫುಲ್ ಎರಡು ಕಡೆಯಿಂದ ಕಣ್ಣೀರು ಬಳ 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 ಅಂತ ಬರ್ತಾಯಿತ್ತು. ಸೊ ಮನೆಗೆ ಹೋಗಿದ ತಕ್ಷಣ ಫುಲ್ಲಾಗಿ ಕೊಬ್ಬರಿ ಎಣ್ಣೆ ಹಚ್ಕೋಬೇಕು. ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಹೋಗುತ್ತೆ, ಅಂದರೆ ಚಿಕ್ಕ ಚಿಕ್ಕದಾಗಿ ಕಲೆ ಆಗತ್ತಂತೆ, ಒಂದು ಸ್ವಲ್ಪ ಸುಟ್ಟದಂಗೆ ಆಗುತ್ತೆ. ಹಂಗಾಗಿ ಕೊಬ್ಬರಿ ಎಣ್ಣೆ ಹಚ್ಕೊ ಅಂತ ಅಮ್ಮನವ್ರು ಹೇಳಿದ್ರು. ಇಲ್ಲಿ ಕೊಬ್ಬರಿ ಎಣ್ಣೆಲ್ಲ ಏನೂ ಇಲ್ಲ. ಮನೆಗೆ ಹೋಗಿದ ತಕ್ಷಣ ಮುಖಕ್ಕೆಲ್ಲ ಫುಲ್ ಹಚ್ಕೋಬೇಕು. ಉರಿ 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 ಬೀಳ್ತಾ ಇದೆ ಫುಲ್ಲಾಗಿ. ಅದು ಬಿಸಿಲಿಗೆ ಇರಲಿಲ್ಲಾಗಿತ್ತು, ಸ್ವಲ್ಪ ಇವಾಗ ಥಂಡ ಆಗಿಬಿಟ್ಟಿದೆ ಆಗಿತ್ತು. ಗೇರು ಬೀಜ ಇಟ್ಟಿದ್ರಲ್ಲಿ ಯಾಕಂದರೆ ತುಂಬ ದಿನ ಹಾಗೆ ಒಳಗಡೆನೇ ಕಟ್ಟಿ ಇಟ್ಟಿದ್ದಕ್ಕೆ ಅದು ಸ್ವಲ್ಪ ಮೆದು ಆಗಿ ಹೋಗಿತ್ತು. ಅದಕ್ಕೆ ಸರಿಯಾಗಿ ಬೆಂಕಿ ತಗೊತಾ ಇರಲಿಲ್ಲ. ಅದು ಲಾಸ್ಟ್ ಏನು ಮುಗೀತು, ನಾನು ಹೊರಗಡೆ ತೆಗಿಬಿಟ್ರಲ್ಲಿ ಎಲ್ಲೋ ಒಂದು ಗೇರು ಬೀಜ ಇತ್ತು ಅನಿಸುತ್ತೆ. ಅದನ್ನು ಸಿಡಿದು ಸರಿಯಾಗಿ ಮುಖಕ್ಕೆ ಪಂಚ್ ಹೊಡಿತು. ಏನು ಮಾಡೋಕ್ಕೂ ಬರೋದಿಲ್ಲ. ಈ ವರ್ಷದ ಲಾಸ್ಟು ಗೇರು ಬೀಜ ಸುಟ್ಕೊಂಡು ತಿಂದಿರೋದು ಒಂದು ಸ್ವಲ್ಪ ನೆನಪಿಗೆ ಆಗಂಗಾಯ್ತು ನನಗೆ. ಏನು ಮಾಡೋದು ಹೇಳಿ. ಸೊ ನೀವು ಯಾರಾದರೂ ಗೇರು ಬೀಜ ಎಲ್ಲ ಈ ಥರ ಸುಡೋಕೆ ಹೋದರೆ ಸ್ವಲ್ಪ ಕೇರ್ಫುಲ್ಲಾಗಿ ಸುಡ್ರಿ. ನಂತರ ಫುಲ್ಲಾಗಿ ಮುಸುಡೆಲ್ಲ ಪ್ಯಾಕೆಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂದರೆ ಸಿಡಿಯುತ್ತೆ, ಕಾಮನ್ ಅದು. ಗೇರು ಬೀಜ ಸುಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಸುಡಬೇಕು. ನಮ್ಮ ಅಪ್ಪ ಅಮ್ಮ ಯಾವತ್ತೂ ಒಬ್ಬೊಬ್ಬರೇ ಇದ್ದಾಗೆಲ್ಲ ಗೇರು ಬೀಜ ಎಲ್ಲ ಸುಡ್ಲಿಕ್ಕೆ ಕೊಡೋದಿಲ್ಲ. ಇವತ್ತು ಅಪ್ಪ ಅಮ್ಮ ಇಬ್ಬರು ಇದ್ದಿದ್ರು, ಆದರೂ ನಾನು ಸುಡ್ಲಿಕ್ಕೆ ಹೋದೆ. ಲಾಸ್ಟಕ್ಕೂ ಪಂಚ್ ಹೊಡೆದೇ ಬಿಡ್ತು. ಏನು ಮಾಡೋಕ್ಕೂ ಬರೋದಿಲ್ಲ. ಪರವಾಗಿಲ್ಲ. ಇವರೆಲ್ಲ ನೋಡಿ ಹೊಟ್ಟೆ ತುಂಬಿಸ್ಕೊಂಡಿದ್ದಾರೆ. ಇವರು ತಿನ್ನೋಕ್ಕೆ ಬರ್ತಾರೆ, ತಿನ್ನೋಕ್ಕೆ ಬರೀ ತಿನ್ನೋದು ನೋಡಿ. ಅಯ್ಯೋ ನೀವು ನೋಡಿ, ಇಲ್ಲ ಅಂಥದ್ದಿಲ್ಲ ಬಿಡೆ. ಇವಳಂತ ಹಾಕೊಂಡು ನೋಡಿದ್ದೆ ಒಬ್ರೊಬ್ರೆ. ದೇವ್ರೆ ಯಪ್ಪ, ಬರೀ ತಿನ್ನೋದ್ರಲ್ಲಿ ಮಾತ್ರ ನಮ್ಮ ದನಗಳಿಗೆ ರ್ಯಾಂಕ್ ಕೊಡಬೇಕಪ್ಪ. ಈ ಬಕೆಟ್ ತಗೊಂಡು ಹೋಗ್ತಾ ಇದ್ದೆ, ಇದನ್ನು ಬಿಡ್ತಾಯಿಲ್ಲ, ಇದ್ರೊಳಗೆ ಏನಾದರೂ ಇರ್ಬೋದು ಅಂತ ಹೇಳಿ. ಯಪ್ಪ ಸಾಕಾಗೋಯ್ತಾ. ಸೊ ಈಗ ಹೋಗಿ ತೋಟಕ್ಕೆ ಮತ್ತೆ ತೆಗಿಯೋಕ್ಕಾಗತ್ತೆ ಇಲ್ವೋ ಗೊತ್ತಿಲ್ಲ. ಫುಲ್ ಉರಿ ಬೀಳ್ತಾ ಉಂಟು ಮುಖಕ್ಕೆ. ಇದು ಮಣ್ಣು ಬಿದ್ದಿದ್ದಲ್ಲ, ಅದನ್ನೆಲ್ಲ ತೆಗಿತಾ ಇದ್ದಾಳೆ. ತೆಗೆದು ಕ್ಲೀನ್ ಮಾಡಿ ನೆಕ್ಸ್ಟ್ ಬರ್ತಾರೆ. ನಾವು ಆಲ್ರೆಡಿ ಕಳೆ ತೆಗಿತಾ ಕೆಳಗೆ ಮುಟ್ಟಿದ್ವಿ. ಇದೆಲ್ಲ ಅಮ್ಮನ ಕೆಲಸ. ಮಣ್ಣೆಲ್ಲ ಶಿಶಿಗೆ ಬಿದ್ದಿರೋದನ್ನೆಲ್ಲ ತಕ್ಕೊತ, ಅದಕ್ಕೆ ಸಗಣಿ ನೀರು ಹಾಕ್ಕೊತ ಎಲ್ಲ ಮಾಡ್ಕೊತ ಬರ್ತಾಯಿದ್ದಾಳೆ. ನಿನ್ನೆ ಅವಳು ಬಂದಿಲ್ಲಾಗಿತ್ತು, ಮೊನ್ನೆ ಬಂದಿಲ್ಲಾಗಿತ್ತು, ನಿನ್ನೆ ಯಾರೂ ಬಂದಿಲ್ಲ. ಸೊ ಅದಕ್ಕಾಗಿ ಅವಳ ಕೆಲಸ ಎಲ್ಲ ಪೆಂಡಿಂಗ್ ಇದೆ. ಈಗ ನಾವು ಹೋಗಿ ನಮ್ಮ ಕೆಲಸ ಮಾಡ್ತೀವಿ. ಸೊ ಈಗ ಕೆಲಸ ಮಾಡಿಬಿಟ್ಟು ಸಂಜೆಗೆ ಸಿಗುವ. ಇಲ್ಲಿ ನೋಡಿ ಉಂಬ್ಳದ ಕತೆ. ಎಷ್ಟು ಮಳೆ ಇಲ್ಲ ಅಂದ್ರೂ ಕೂಡ ಇದ್ರ ಮಾತ್ರ ನಮ್ಮ ಬೆನ್ನು ಬಿಡೋದಿಲ್ಲ. ಇದು ನೋಡಿ ಹೇಗೆ ಬರ್ತಾಯಿದ್ದೀನಿ ಅಂತೇಳಿ. ಇಲ್ಲಿ ಕಾಲಿಗೆ ತೆಗಿತಾ ಇದ್ದೀನಿ. ಇಲ್ಲಿ ಕಾಲಿಗೆ ಒಳಗೆ ಸ್ವಲ್ಪ ತಂಪಿರುತ್ತಲ್ವ, ಹಾಗಾಗಿ ಈ ಉಂಬ್ಳದ ಕಾಟನೂ ಇರುತ್ತೆ. ಈ ಸಲ ಅಷ್ಟೊಂದು ಇಲ್ಲ, ಯಾಕೆಂದರೆ ಸ್ವಲ್ಪ ಮಳೆ ಬಿಟ್ಟು ತುಂಬ ದಿನವೇ ಆಯ್ತಲ್ಲ. ಹಾಗಾಗಿ ಇದನ್ನ ನಾನು ಹುಡ್ಕೊತ ಹೋಗ್ತಾ ಇದೆ. ಈಗ ಸಿಕ್ಕಿದ್ರೆ ಕಚ್ಚೇ ಬಿಡುವ ಅಂತ ಹೇಳಿ. ಅಪ್ಪ ಇಲ್ಲಿ ಹೊರ್ತಾ ಇದ್ದಾರೆ ದರೆನ. ಇಲ್ಲಿ ನೋಡಿ ಇವರು ಹುಲ್ಲು ತಿನ್ನೋಕ್ಕೆ ಹೆಂಗೆ ಬಂದು ನಿಂತ್ಕೊಂಡಿದ್ದಾರೆ ಅಂತೇಳಿ. ಒಬ್ಬರಿಂದ ಎಷ್ಟು ಸ್ವಲ್ಪ ಸೋರಿದ್ದಾನೆ, ಅವರಿಗೆ ಎಷ್ಟು ಜನಕ್ಕೆ ಹೆಂಗಪ್ಪ ಹಾಕೋದು. ಅಲ್ಲಿ ನೋಡಿ ಎಲ್ಲೂ ಮೇಲಕ್ಕೆ ಹೋಗೋದಿಲ್ಲ, ಇಲ್ಲೇ ಸುತ್ತಾಡ್ಕೊಂತಿರ್ತಾರೆ. ಇವ್ರು ಒಬ್ಳು ಇಲ್ಲಿ ಸೈಡಿಗೆ ನಿಂತ್ಕೊಂಡಿದ್ದಾಳೆ. ಅವರೆಲ್ಲ ನೋಡಿ ಹೆಂಗೆ ಬರ್ತಾರೆ ಅಂತ ಹೇಳ್ಬಿಟ್ಟು. ಎಷ್ಟು ಹುಲ್ಲಿರತ್ತಪ್ಪ, ಅಷ್ಟು ಹುಲ್ಲನ್ನು ಎಷ್ಟು ಜನ ಕೊಡಬೇಕಂತೆ ದೇವರೇ. ನೋಡಿ ಹೆಂಗೆ ಬರ್ತಾರೆ ಅಂತೇಳಿ. ಅಪ್ಪ ಹಿಂಗೆ ಮುಂದೆ ಹೋಗ್ತಾರೆ, ಅವರು ಹಾಗೆ ಮುಂದೆ ಬರ್ತಾರೆ. ಯಪ್ಪ, ಮತ್ತು ಒಬ್ರಿಗೊಬ್ರಿಗೆ ಹೊಡ್ಕೊಳ್ಳೋದು ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಇವುಗಳಿಗೆ.